ನೇಹಾ ಕೊಲೆ ಪ್ರಕರಣ ಇದೆಯಲ್ಲ, ಇದು ದಿನಕ್ಕೊಂದೊಂದು ಟ್ವಿಸ್ಟ್ ಗಳನ್ನ ಪಡ್ಕೊಳ್ತಾ ಇದೆ. ಸದ್ಯ ಫಯಾಜ್ ಸಾಯಿ, ಆರೋಪಿ ಫಯಾಜ್ ಸಾಯಿ ನೇಹಾ ಕೊಲೆಗೆ ಸ್ಫೋಟಕ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಮೊದಲು ಫಯಾಜ್ಗೆ ಅವಳೇ ಪ್ರಪೋಸ್ ಮಾಡಿದ್ಲು ಅಂತ ನೇಹಾ ತಾಯಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫಯಾಜ್ ತಾಯಿ ಮುಮ್ತಾಜ್ ನೀಡಿರುವಂತ ಹೇಳಿಕೆ ಇದು. ಫಯಾಜ್ ಓದಿನಲ್ಲಿ ಮುಂದಿದ್ದ, ತುಂಬಾ ಬುದ್ಧಿವಂತ ಇದ್ದ, ಬಹಳ ಜನ ಹೆಣ್ಮಕ್ಳು ಅವನ ಹಿಂದೆ ಬಿದ್ದಿದ್ರು. ನನ್ನ ಬಳಿ ಹೇಳಿದಾಗ ಲವ್ ಬೇಡ ಅಂತ ಹೇಳಿದ್ದೆ. ನೇಹಾನೇ ಮೊದಲು ಪ್ರಪೋಸ್ ಮಾಡಿದ್ದು. ಅವರಿಬ್ರು ಮದುವೆ ಆಗ್ಬೇಕು ಅಂತ ಕೂಡ ನಿರ್ಧಾರ ಮಾಡಿದ್ರು. ಆತ ಸಣ್ಣ ಇರುವೆ ಕೊಲ್ಲೋದಕ್ಕೂ ಕೂಡ ಹೆದರ್ತಾ ಇದ್ದ. ಅಂಥವನು ಈ ಕೃತ್ಯ ಮಾಡಿರೋದು ನಂಬೋದಕ್ಕೆ ಆಗ್ತಾ ಇಲ್ಲ ಅಂತ ಧಾರವಾಡದಲ್ಲಿ ಫಯಾಜ್ ತಾಯಿ ಮುಮ್ತಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಮ್ತಾಜ್ ಕೂಡ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೇಹಾ ಕೊಲೆಗೆ ಸ್ಫೋಟಕ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಫಯಾಜ್ ತಾಯಿ. ಇದು ನೇಹಾ ಹಾಗೂ ಫಯಾಜ್ ಇಬ್ರು ಕೂಡ ಜೊತೆಗಿರುವಂತ ಫುಟೇಜ್ಗಳು, ರೀಲ್ಸ್ಗಳು ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅವರಿಬ್ರು ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ರು ಅಂತ ಕೂಡ ಫಯಾಜ್ ತಾಯಿ ಹೇಳಿದ್ದಾರೆ. ಅಂತವನು ಹಾಗಾದ್ರೆ ಮುಮ್ತಾಜ್ ಏನ್ ಮಾತನಾಡಿದ್ರು ಫಯಾಜ್ ಅವರ ತಾಯಿ ಕೇಳಿಸ್ಕೊಳ್ಳೋಣ. ಅವರೊಬ್ರು ಬಹಳ ಪ್ರೀತಿಸ್ತಿದ್ರು ಸರ್. ಅವರು ನನಗೆ 1 year ಬ್ಯಾಕ್ ಗೊತ್ತಿತ್ತು ಸರ್. ಅದು ಹೆಂಗೆ ಅಂತಂದ್ರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್. ಅಲ್ಲಿವರೆಗೂ ಅವನು ಕಾಲೇಜ್ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವ್ನು ಇರಲಿಲ್ಲ ಸರ್. ಅವ್ನ ಫ್ರೆಂಡ್ಸ್ ಜೊತೆ ಆಯ್ತು ಅಷ್ಟೇ ಇರ್ತಿದ್ದ. ಅವ್ನು ಯೂನಿವರ್ಸಿಟಿ ಬ್ಲೂ ಆದ್ಮೇಲೆ ಕ್ಯಾಂಟೀನಲ್ಲಿ ಕೂತಾಗ ಆ ಮಗು ನೇಹಾ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತಕೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟಲ್ಲಿ ಉಳ್ಕೊಂಡ್ಲು ಸರ್. ಆಮೇಲೆ ಅವನು ಅಲ್ಲಲ್ಲಿ ಎಲ್ಲ ಕಡೆ ಸನ್ಮಾನ ಆಯಿತು ಸರ್. ಅವನಿಗೆ ಜಿಮ್ ಬಾಡಿ ಬಿಲ್ಡ್ರಲ್ಲೇ ಅವನಿಗೆ ಇದು ಆದ ಸರ್. ಅವ್ನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಅವ್ನಿಗೆಲ್ಲ ಕಡೆ ಸನ್ಮಾನ ಆದಮೇಲೆ ನನ್ನ ಮಗ ನನ್ನ ಮನೆಗೆ ಬಂದು, ಮಮ್ಮಿ ನನಗೆ ಎಲ್ಲ ಹುಡುಗಿಯರು ನನ್ನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ. ನಾನು ಯಾರೊಬ್ಬರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನಾನು ಕಾಲ್ ಮಾಡ್ತಿದ್ದಾರೆ. ಅದರಲ್ಲಿ ನೇಹಾ ಅನ್ನೋ ಹುಡುಗಿ ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ಭಾಳ ಲೈಕ್ ಮಾಡ್ತಾಳೆ ಮಮ್ಮಿ, ಅವಳು ನನ್ನ ಲವ್ ಮಾಡ್ತಾಳೆ ಅನ್ನ. ಬೇಡಪ್ಪ, ಬೇಡ ಲವ್ ಅದು ಏನು ಬೇಡಪ್ಪ. ನೀನು ಕಲಿತಾ ಇದ್ದೀಯಾ, ನೀನು ಜಾನ ಇದೆಯಾ, ಒಳ್ಳೆ ಒಂದು IAS ಕೋರ್ಸ್ ನಾನು ಕಲಿಸ್ಬೇಕು ಅವನಿಗೆ ಅನ್ನೋ ಆಸೆ. ನೇಹಾ ಹುಡುಗಿ ಸರ್. ಅವರಿಬ್ರು ಇಲ್ಲ ಸರ್, ಲವ್ ಇತ್ತು ಅವರಲ್ಲಿ, ಇಬ್ಬರಲ್ಲಿಯೂ ಲವ್ ಇತ್ತು ಸರ್. ಒನ್ ಸೈಡ್ ಲವ್ ಅಂತೂ ಅಲ್ವೇ ಅಲ್ಲ ಸರ್. ಅವನಾಗೆ ಯಾವ ಹುಡುಗಿ ಜೊತೆನೂ ಅವನಾಗೆ ಮಾತಾಡ್ತಿರ್ಲಿಲ್ಲ ಸರ್. ಆ ಹುಡುಗಿನೇ ಬಂದು ಮಾತಾಡ್ತಿದ್ರು. ಬಟ್ ಆ ಹುಡುಗಿನೂ ತುಂಬಾ ಒಳ್ಳೆ ಹುಡುಗಿನೇ ಸರ್. ಅವರು ಬಾಬಾ ಅವರಿಬ್ರು ಮದುವೆ ಆಗ್ತೀನಿ ಅಂತಂದಿದ್ರು ಸರ್. ಶಿಕ್ಷೆ ಆಗ್ಬೇಕು ಸರ್ ಅವನಿಗೆ. ಅವ್ನು ತಪ್ಪು ಮಾಡಿದಾನಲ್ಲ ಸರ್. ತಪ್ಪು ಮಾಡಿದವ್ರು ಶಿಕ್ಷೆ ಆಗ್ಲೇಬೇಕು. ನಾನು 100 ಮಕ್ಕಳಿಗೆ ನಾನು ಶಿಕ್ಷೆ ಕೊಡ್ತೀನಿ ಸರ್. ಇವಾಗ ನನ್ನ ಮಗ ತಪ್ಪು ಮಾಡಿದಾನಂದ್ರೆ ಅದು ತಪ್ಪೇ ಅಲ್ವಾ ಸರ್. ಅವನಿಗೆ ಕಾನೂನಿನ ಪ್ರಕಾರ ನಮ್ಮ ಘನ ಸರ್ಕಾರ ಅವನಿಗೆ ಏನ್ ಶಿಕ್ಷೆ ಕೊಡ್ಬೇಕು, ಅವನಿಗೆ ಶಿಕ್ಷೆ ಅನುಭವಿಸ್ಲಿ ಸರ್ ಅವನು. ಬಟ್ ನಾವು ಶಿಕ್ಷಕಿ ಆಗಿ ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ತಲೆ ತಗ್ಸುವಂತಾಗಿದೆ. ಇಡೀ ನನ್ನ ಕರ್ನಾಟಕದ ಜನತೆ ನನ್ನನ್ನು ಕ್ಷಮಿಸಬೇಕು. ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ಇಡೀ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಸರ್, ನನ್ನನ್ನು ಕ್ಷಮೆ ಮಾಡ್ರಿ ಅಂತ. ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳು ಈ ರೀತಿ ತಪ್ಪು ಮಾಡಿದಾಗ ತಂದೆ ತಾಯಿಯ ಕಣ್ಣಾಲಿಗಳಲ್ಲಿ ಬರುವಂಥ ನೀರಿದೆಯಲ್ಲ, ಅದು ನಿಜಕ್ಕೂ ಕೂಡ ಅದಕ್ಕೆ ಬೆಲೆನೇ ಕಟ್ಟೋದಕ್ಕಾಗಲ್ಲ ಅಂತ ಅನ್ಸುತ್ತೆ. ನನ್ನ ಮಗ ಮಾಡಿದ ತಪ್ಪಿಗೆ ಕ್ಷಮೆನೇ ಇಲ್ಲ ಅಂತ ಫಯಾಜ್ ತಾಯಿ ಮುಮ್ತಾಜ್ ಹೇಳಿದ್ದಾರೆ. ನೋಡಿ, ಅವ್ರು ಎಲ್ಲೂ ಕೂಡ ಅವರ ಮಗನನ್ನ ಸಮರ್ಥಿಸ್ಕೊಳ್ಳುವಂತ ಕೆಲಸ ಮಾಡಿಲ್ಲ, ಮಾಡಲೂಬಾರ್ದು. ಯಾವ ಮಕ್ಕಳು ತಪ್ಪು ಮಾಡಿದ್ರು ಅದು ತಪ್ಪೇ. 100 ಮಕ್ಕಳಿಗೆ ನಾನು ಶಿಕ್ಷಣವನ್ನ ಕೊಡ್ತೇನೆ. ಧಾರವಾಡದಲ್ಲಿ ಫಯಾಜ್ ತಾಯಿ ಮುಮ್ತಾಜ್ ಹೇಳಿಕೆಯನ್ನ ಕೊಟ್ಟರು. ನೀವು ಕೂಡ ಕೇಳಿಸ್ಕೊಂಡ್ರಿ. ಈಗ ಕಾನೂನಿನ ಪ್ರಕಾರ ಏನು ಬೇಕಾದ್ರೂ ಶಿಕ್ಷೆ ನೀಡಲಿ, ಫಯಾಜ್ ಮಾಡಿದ ತಪ್ಪಿಗೆ ನಾನು ಇಡೀ ಕರ್ನಾಟಕದ ಜನರ ಬಳಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಕ್ಷಮೆ ಕೇಳ್ತಾ ಇದ್ದಾರೆ, ಆದ್ರೆ ಕ್ಷಮೆ ಕೇಳಿದ ತಕ್ಷಣ ನೇಹಾ ವಾಪಸ್ ಬರೋದಿಲ್ಲ. ಎಸ್, ಮುಮ್ತಾಜ್ ಅವ್ರು ಏನ್ ಮಾತನಾಡಿದ್ರು ಕೇಳಿಸ್ಕೊಂಡು. ಅದು ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದು ಕೇಳ್ಕೊಂಡ್ಸಿರಿ ಸರ್, ನನ್ನನ್ನು ಕ್ಷಮಾ ಮಾಡ್ರಿ. ನನ್ನ ಮಗ ಮಾಡಿದ ತಪ್ಪಿಗೆ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ. ಹಾಗೆ ನೇಹಾಳ ತಂದೆ ತಾಯಿಯಲ್ಲಿಯೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಸರ್. ಅದು ನನ್ನ ಮಗಳು ಇದ್ದಂಗೆ ಸರ್. ಅದು ಮಗು ನನ್ನ ಮಗಳು ಬೇರೆ ಅಲ್ಲ, ಆ ಮಗು ಬೇರೆ ಅಲ್ಲ ಸರ್. ನನಗೆ ಅವಳ ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖ ನನಗೂ ಆಗಿದೆ ಸರ್, ನನಗೆ ಮಗುವಿಗೋಸ್ಕರ. ಬಟ್ ನನ್ನ ಮಗ ಮಾಡಿರೋ ತಪ್ಪು ಸರ್. ಯಾವ ಮಕ್ಕಳಾದ್ರೂ ತಪ್ಪು ಮಾಡಿದ್ರೆ ಅದು ತಪ್ಪೇ ಸರ್. ಈ ನೆಲದ ಕಾನೂನು ಏನ್ ಹೇಳುತ್ತೋ ಆ ಒಂದು ಕಾನೂನಿನ ಪ್ರಕಾರ ಅವನಿಗೆ, ನನ್ನ ಮಗನಿಗೆ ಮಾಡಿದ ತಪ್ಪಿಗೆ ಅವ್ನಿಗೆ ಏನ್ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲಿ ಸರ್ ಅವನಿಗೆ. ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್,
ಒಂದ್ ಕಡೆ ನೇಹ ತಂದೆ ತಾಯಿ ನೋಡಿದ್ರು ಕೂಡ ದುಃಖ ಆಗ್ತಾ ಇದೆ, ನೋವಾಗ್ತಾ ಇದೆ, ಮಗಳನ್ನ ಕಳ್ಕೊಂಡಿರುವಂತ ಅವರ ಪರಿಸ್ಥಿತಿ ನೋಡ್ತಿದ್ರೆ. ಇನ್ನೊಂದ್ ಕಡೆ ಇಷ್ಟು ಶಿಕ್ಷಕರಾಗಿದ್ದು ಮಗನಿಗೆ ಒಳ್ಳೆ ಶಿಕ್ಷಣವನ್ನ ಕೊಟ್ಟು ಈ ರೀತಿ ಅಳ್ತಾ ನಿಂತ್ಕೊಂಡು ಇಷ್ಟು ನೋವು ತಿಂತಿರುವಂತ ಫಯಾಜ್ ತಾಯಿ ನೋಡಿದ್ರು ಕೂಡ ನೋವಾಗುತ್ತೆ. ಆದ್ರೆ ಮಕ್ಕಳು ಮಾಡ್ಕೊಂಡಿರುವಂತ ತಪ್ಪಿನಿಂದ ಪೋಷಕರು ಇವತ್ತು ಕೊರಗೋ ತರ ಆಗಿದೆ, ನರಳ್ತಾ ಇದ್ದಾರೆ. ಏನಾಗ್ತಾ ಇದೆ, ಏನ್ ನಡೀತಾ ಇದೆ ಅಲ್ಲಿ, ಏನ್ ಹೇಳ್ತೀರಿ? ಸಿಂಧೂರ, ಪ್ರಮುಖವಾಗಿ ಈ ಒಂದು ಫಯಾಜ್ ದಾರಿ ತಪ್ಪಲು ಪ್ರಮುಖವಾಗಿ 2 ಅಂಶಗಳು ನಾವು ಇಲ್ಲಿ ಗಮನಿಸಬೇಕು. ಒಂದು, ವೃತ್ತಿಯಲ್ಲಿ ಗಂಡ ಹೆಂಡತಿ ಕೂಡ ಫಯಾಜನ ತಂದೆ ತಾಯಿ ಕೂಡ ಶಿಕ್ಷಕರಾಗಿದ್ದರೂ ಕೂಡ ಈ ಒಂದು ತಂದೆ ತಾಯಿಗಳು ಬೇಕಾದಾಗೆ ಈ ಒಂದು ಫಯಾಜನಿಗೆ ಕೈ ತುಂಬ ಹಣವನ್ನ ನೀಡ್ತಾ ಇದ್ರು. ಹೀಗೆ ಬರುತ್ತಿರುವಂತಹ ಹಣದಿಂದ ಬಿಂದಾಸ್ ಆಗಿ ಈ ಒಂದು ಫಯಾಜ್ ಫೇಲ್ ಆಗಿದ್ದರೂ ಕೂಡ ಹುಬ್ಬಳ್ಳಿಯಲ್ಲೇ ಬಿಂದಾಸ್ ಆಗಿ ಜೀವನವನ್ನು ಕಳೀತಾ ಇದ್ದ. ಹೀಗಾಗಿ ತಂದೆ ತಾಯಿಗಳಿಂದ ದೂರವಾಗಿದ್ದಂತ ಫಯಾಜ್ ದಾರಿ ತಪ್ಪಿದ ಮಗನಾಗಿದ್ದ. ಈ ಒಂದು ಫಯಾಜನಿಗೆ ಯಾರು ಹೇಳುವವರು ಕೇಳುವವರು ಇಲ್ಲದಂತಾಗಿತ್ತು. ಇದು ಒಂದು ವಿಚಾರವಾದ್ರೆ, ಇನ್ನು ಪ್ರಮುಖವಾಗಿ ಫಯಾಜ್ ಮಾಡಿದ್ದೆ ಆಟ, ಕಲ್ತಿದ್ದೆ ಕಾಲೇಜ್ ಎಂಬ ಒಂದು ವಾತಾವರಣದಲ್ಲಿ ಹುಬ್ಬಳ್ಳಿಯಲ್ಲಿ ಬಿಂದಾಸ್ ಆಗಿ ಜೀವನ ನಡೆಸಿದ್ರು. ಈ ಪೊಲೀಸರ ತನಿಖೆಯಿಂದ ಕೆಲ ದಿನಗಳಿಂದ ಫಯಾಜ್ ತುಂಬಾ ದಾರಿ ತಪ್ಪಿದ್ದ, ಗಾಂಜಾ ಘಾಟಿನಲ್ಲಿ ಸಿಕ್ಕಾಪಟ್ಟಿಯಾಗಿ ತೊಡಗಿಕೊಂಡಿದ್ದ. ಈ ಎಲ್ಲ ವಿಷಯಗಳು ಈ ಒಂದು ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿವೆ. ಸದ್ಯ ಈ ಒಂದು ವಿಚಾರ ಕುರಿತಂತೆ ತಾಯಿಯು ಕೂಡ ಸ್ಫೋಟಕವಾದಂತಹ ವಿಚಾರವನ್ನ ನೀಡಿದ್ದು, ಫಯಾಜ್ ಮತ್ತು ನೇಹ ಇಬ್ಬರ ಸಂಬಂಧಗಳ ವಿಚಾರ ಕುರಿತಂತೆ ಕೂಡ ಈ ಒಂದು ಮಾತುಗಳನ್ನ ಹೇಳಿದ್ದಾರೆ. ಇದರ ಜೊತೆಗೆ ನೇಹ ಕೂಡ ನನ್ನ ಮಗಳು, ಫಯಾಜ್ ಕೂಡ ನನ್ನ ಮಗ, ತಪ್ಪೇ. ಈ ಒಂದು ತಪ್ಪಿಗೆ ನಾನೇ ಕರ್ನಾಟಕದ ಜನರ ಕ್ಷಮೆ ಕೇಳ್ತೀನಿ ಎಂಬ ಒಂದು ಭಾವುಕವಾದಂತಹ ಮಾತುಗಳನ್ನ ಹೇಳಿದ್ದಾರೆ. ಸದ್ಯ ಈಗೆಲ್ಲ ಘಟನೆಗಳು ಕೂಡ ಆಗಿದ್ದು, ನೇಹ ಕೂಡ ಮೊನ್ನೆ ಆಗಿ ಹೋಗಿದ್ದಾಳೆ. ಕುಟುಂಬದ ನೇಹವನ್ನು ಕಳೆದುಕೊಂಡಿರುವಂತಹ ಒಂದು ಹಿರೇಮಠ ಫ್ಯಾಮಿಲಿಯವರಿಗೆ ನೋವು ತಡೆದುಕೊಳ್ಳುವ ಆಗತ್ತಿಲ್ಲ. ಹೀಗಾಗಿ ಈ ಒಂದು ಘಟನೆಯ ನಂತರ ಈ ಫಯಾಜನ ತಾಯಿ ಮಮತಾಜ್ ಏನೆಲ್ಲ ಹೇಳಿದರೂ ಕೂಡ ಈ ಒಂದು ಕರ್ನಾಟಕದ ಜನತೆ, ಅದರಲ್ಲೂ ಧಾರವಾಡ ಜಿಲ್ಲೆಯ ಜನತೆ ಈ ಒಂದು ನೋವನ್ನು ಮರೆಯಲು ಆಗಲಾದಂತಹ ಪರಿಸ್ಥಿತಿ ಒಳಗೆ ಇದ್ದಾರೆ. ಸದ್ಯ ಇವೆಲ್ಲ ವಿಚಾರಗಳ ಕುರಿತಂತೆ ಕೂಡ ವಿವಿಧ ಮಠಾಧೀಶರು ಮತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಎಲ್ಲರೂ ಸಹಿತ ಸಾಗರೋಪಾದಿಯಲ್ಲಿ ಈ ಒಂದು ನೇಹ ಹಿರೇಮಠ ಕುಟುಂಬಕ್ಕೆ ಆಗಮಿಸಿ ಆ ಒಂದು ಕುಟುಂಬದ ಕಣ್ಣೀರನ್ನು ಒರೆಸಲು ಎಲ್ಲರೂ ಸಹಿತ ತೊಡಗಿದ್ದಾರೆ. ಸಿಂಧೂರ, ಧನ್ಯವಾದ ರವಿಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಮುಮ್ತಾಜ್ ಅವರು ಏನೇ ಹೇಳಿದ್ರು, ಆ ನೇಹ ಹಾಗೂ ಫಯಾಜ್ ನಡುವಿನ ಪ್ರೀತಿ ಏನಿತ್ತು ಅಂತ ಮುಮ್ತಾಜ್ ಅವ್ರಿಗೆ ಹೇಳಿದ್ರು ಕೂಡ, ನನ್ನ ಮಗ ಏನೇ ತಪ್ಪು ಮಾಡಿದ್ರು ಕೂಡ ಅವನಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ಮಕ್ಕಳು ಯಾವ ತಪ್ಪು ಮಾಡಿದ್ರು ತಪ್ಪೇನೆ, ಅದನ್ನ ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಶಿಕ್ಷಕಿಯಾಗಿ ಮುಮ್ತಾಜ್ ಅವರು ಒಳ್ಳೆಯ ಮಾತುಗಳನ್ನ ಆಡಿದ್ರು ಕೂಡ ಆ ನೋವಿನಿಂದ ಹೊರಗೆ ಬರೋದಕ್ಕೆ ಬಹುಶಃ ನೇಹ ಅವರ ಪೋಷಕರಿಗೆ, ಕುಟುಂಬಸ್ಥರಿಗೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇದು ಅಷ್ಟು ಸುಲಭವಾಗಿ ಹೊರಗಡೆ ಬರುವಂಥ ನೋವಲ್ಲ. ಆಕೆಯ ನೆನಪು, ಆಕೆಯ ಓಡಾಡ್ತಿದ್ದಂಥ ಜಾಗ, ಆಡ್ತಿದ್ದಂಥ ಮಾತುಗಳು ಎಲ್ಲವೂ ಕೂಡ ಕಣ್ಣೆದುರುಗಡೆನೆ ಇರುತ್ತೆ ತಂದೆ ತಾಯಿಗಳಿಗೆ. ಆದರೆ ವಿದ್ಯೆಯನ್ನು ಕಲಿಬೇಕಾಗಿರುವಂತಹ ಮಕ್ಕಳು ಈ ರೀತಿ ದಾರಿ ತಪ್ಪೋದಿದೆಯಲ್ಲ, ಇದನ್ನ ಪೋಷಕರು ಗಮನಿಸಬೇಕಾಗತ್ತೆ.